ಬೆಳಿಗ್ಗೆನೆ ಕಾರ್ ಎತ್ಕೊಂಡು ನಾನು ಮತ್ತೆ ಜಾಫರ್ ಹೊರಟಿದ್ದೆ ಮಂಗಳೂರಿಗೆ. ಮುಡಿಗೆರೆ ದಾಟ್ತಿದ್ದಂಗೆ ಮಳೆ ಅಂತೂ ಹೆವಿ ಬರ್ತಾ ಇತ್ತು. ಕೊಟ್ಟಿಗೆರ ಹತ್ರ ಆಗ್ತಿದ್ದಂಗೆ ಜಾಫರ್ಗೆ ಹೇಳಿದೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ, ಈ ಚಳಿಗೆ ಸಾಕದಾಗಿರುತ್ತೆ. ಅಲ್ಲಿಂದ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನಾವು ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅಂದ್ರೆ ಕೊಟ್ಟಿಗೆರ ಮುಂದೆ ಸರಿ ಹೊಡಿತಿದೆ. ಮ್ಯಾಂಗ್ಳೂರ್ಲಿ ನಾನು ಹೋಗಿದ್ದ ಪ್ಲೇಸ್ ಹತ್ರನೇ ಭಗವತಿ ಟೆಂಪಲ್ ಇತ್ತು. ಇದನ್ನ ಇನ್ಸ್ಟಾದಲ್ಲಿ ತುಂಬಾನೇ ರೀಲ್ಸ್ ನೋಡಿದ್ದೆ. ಸೊ ಒಂದ್ಸತಿ ವಿಸಿಟ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಹೋಗಿ ವಿಸಿಟ್ ಮಾಡಿದೆ. ತುಂಬಾನೇ ಚೆನ್ನಾಗಿದೆ. ಅಲ್ಲಿಂದ ಹೋಗಿದ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಕಾರ್ ಎತ್ಕೊಂಡು ರಿಟರ್ನ್ ಹೊರಟ್ವಿ. ಅಲ್ಲಿಂದ ಬರ್ಬೇಕಾದ್ರೆ ತುಂಬಾನೇ ಲೇಟ್ ಕೂಡ ಆಗಿತ್ತು. ಹೊಟ್ಟೆ ಬೇರೆ ತುಂಬಾನೇ ಹಸಿತಾ ಇತ್ತು. ಹಾಗೆ ಬರ್ಬೇಕಾದ್ರೆ ಮೇನ್ ರೋಡ್ ಅಲ್ಲಿ ಒಂದು ಚಿಕ್ಕದಾಗಿ ಹೋಟ್ಲ್ ಕಾಣಿಸ್ತು. ಹೋಟೆಲ್ ನೇಮ್ ಬಂದು ಶ್ರೀ ದುರ್ಗಾ ಅಂತ. ನಾವಲ್ಲಿ ಆರ್ಡರ್ ಮಾಡಿದ್ದೆ ಗಂಜಿ ಊಟ ಅಂತೂ ಅಲ್ಟಿ ಆಗಿತ್ತು. ಬೂತಾಯಿ ಮೀನ್ ಅಂತೂ ಇನ್ನೂ ಅಲ್ಟಿ ಆಗಿತ್ತು. ಮಳೆ ಒಂದು ಹೊಡಿತಿದೆ ಅಂದ್ರೆ ಹಿಂಗ್ ಹೊಡಿತಿಲ್ಲ ಗಾಯ್ಸ್, ಸೀರಿಯಸ್ಲಿ ಅಷ್ಟು ಮಳೆ ಬರ್ತಿದೆ. ನಮ್ ಜಾಫರ್ ಅಂತೂ ಏನೋ ಕಷ್ಟಪಟ್ಟು ಓಡಿಸ್ತಾ ಇನ್ನು ಕಣ್ಣು ಕಾಣ್ತಿಲ್ಲ. ಕರ್ನಾಟಕ ಬೇಡ ಅಂದೆ, ಕರ್ನಾಟಕ ಬೇಡ ಅಂತ ಸೊ ಏನ್ ಮಳೆ ಗುರು, ಸೀರಿಯಸ್ಲಿ ನಮ್ ಕಡೆ ಅಂತೂ ಇಷ್ಟು ಮಳೆನೇ ಇಲ್ಲ. ಇಲ್ಲ ಅಷ್ಟು ಮಳೆ ಇದೆ. ಯಾಕೆಷ್ಟು ನಮ್ಮ ಕಡೆ ಯಾಕೆ ಬರ್ತಲ್ಲ, ಏನಾಗಿದೆ ಗೊತ್ತಲ್ಲ. ಮಳೆ ಏನು ಹೊಡಿತಿದೆ ಅಂದ್ರೆ ಅಪ್ಪ ದೇವರು ಯಾರನ್ನೇ ಕಾಣಿಸ್ತಲ್ಲ, ಅಷ್ಟು ವೈಟ್ ಮಾಡಿದ್ರು. ಚಾರ್ಮಾಡಿ ಘಾಟಿ ಎಂಟ್ರಿ ಆಗ್ತಿದ್ದಂಗೆ ವೆದರ್ ಅಂತೂ ಅಲ್ಟಿ ಆಗಿತ್ತು. ಹಾಗೆ ನಮ್ಮ ಕಾರಿಂದು ನಾವುಗಳು ಒಂದ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಹೆವೆನ್ ಇದ್ದಂಗೆ ನೆಕ್ಸ್ಟ್ ಲೆವೆಲ್ ವೆದರ್ ಇತ್ತು ಮಾತ್ರ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಕಾರ್ ಎತ್ಕೊಂಡು ಹೊರಟಿದೆ ನಮ್ಮ ಮನೆ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.